ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಅಮಾವಾಸ್ಯೆ ಇತ್ತಲ್ಲ, ಅದಕ್ಕೆ ನಮ್ಮ ಅಮ್ಮ ನೆನ್ನೆನೆ ಹೊಲದಲ್ಲಿ ಒಂದು ಸ್ವಲ್ಪ ಚಿಂತಾಮಣಿ ಹೂವು ಕಿತ್ಕೊಂಡ್ಬಂದಿದ್ರು. ಅವೇ ಇದ್ವಲ್ಲ, ಅವನ್ನ ಇವಾಗ ಎಲ್ಲ ದೇವ್ರಿಗೂ ಒಂದೊಂದು ಫೋಟೋಗೆ ಇಕ್ಬಿಟ್ಟು ಇವಾಗ ಎಲ್ಲ ದೇವ್ರ ಮನೆನೂ ರೆಡಿ ಮಾಡಿ ದೇವ್ರ ದೀಪನೂ ಹಚ್ಚಿ ಪೂಜೆ ಮಾಡಿದೆ. ಪೂಜೆನೂ ಮಾಡಿ ಇವತ್ತು ನಮ್ಮ ಅಕ್ಕ ಅವ್ರ ಊರಿಗೆ ಹೋಗ್ಬೇಕಿತ್ತು. ಇವಾಗ ಎಲ್ಲರೂ ರೆಡಿಯಾಗಿ ಮನೇನು ಬೀಗ ಹಾಕ್ಬಿಟ್ಟು ಕಾರಲ್ಲಿ ಹೊರಟ್ವಿ. ನಾವಿವತ್ತು ಹೋಗ್ತಾ ಇರೋ ಊರು ಬಂದು ಇಲ್ಲೇ ದೊಡ್ಡಬಳ್ಳಾಪುರದಿಂದ ಒಂದು ಸ್ವಲ್ಪ ನಿಯರಲ್ಲೇ ಇರೋದು. ಒಂದು 20 ನಿಮಿಷ ಅಷ್ಟೇನೆ ಜರ್ನಿ. ಮಾರ್ಸಂದ್ರ ಅಂತ ಇಲ್ಲಿಗೆ ಇವತ್ತು ನಾವು ಬಂದಿರೋದು. ನಮ್ಮ ಅಕ್ಕ ಅವ್ರು ಇವತ್ತು ಮನೆ ದೇವ್ರಿಗೆ ಆರತಿ ಮತ್ತೆ ಪೂಜೆ ಮಾಡ್ತಾ ಇದ್ರು. ನಮ್ಮನ್ನು ಕೂಗಿದ್ರು, ಅದಕ್ಕೆ ಬಂದಿದ್ದೀವಿ. ಮನೇಲೆಲ್ಲ ಪೂಜೆ ಮಾಡ್ತಾ ಇರೋದು ಅವ್ರ ಮನೆ ದೇವ್ರ ದೇವಸ್ಥಾನದ ಹತ್ರ. ನಾವು ಹೋಗೋ ಅಷ್ಟರಲ್ಲಿ ಇವಾಗ ಅವರು ಎಲ್ಲರೂ ರೆಡಿ ಆಗಿದ್ರು. ಅಲ್ಲೇ ಹೋಗಿ ಆರತಿ ಮಾಡಿ ಅಡುಗೆನೂ ಮಾಡ್ಕೊಂಡು ತಿಂದು ಬರೋದು. ಅಲ್ಲಿಗೆ ತಗೊಂಡೋಗಕ್ಕೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇವಾಗೆಲ್ಲ ಕಾರ್ಗೆ ಎತ್ತಿಡ್ತಾ ಇದ್ರು. ಇದೇ ನಮ್ಮ ಅಕ್ಕ ಅವ್ರ ಮನೆ. ಇವಾಗ ನಮ್ಮ ಅಕ್ಕನೂ ಇವತ್ತು ಅಮಾವಾಸ್ಯೆ ಅಲ್ವಾ, ಅವರು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆನೂ ಮಾಡಿದ್ರು. ಇವರು ಕೂಡ ರಾಯರು ಭಕ್ತರು, ಇವ್ರು ರಾಯರನ್ನ ಪೂಜಿಸ್ತಾರೆ. ಹಾಗೆ ಇದು ನಮ್ಮ ಅಕ್ಕನ ಮಗಳು ಅನ್ವಿತಾ ಅಂತ. ನಾನು ವ್ಲಾಗ್ ಮಾಡ್ತಾ ಇದ್ನಲ್ಲ, ನಾನು ತೋರಿಸು ಅಂತ ಹೇಳ್ತಿದ್ರು. ಹಾಗೆ ನಮ್ಮ ಅಕ್ಕನ ಮಗಳದು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ನಮ್ಮಿಬ್ರು ಅಕ್ಕ ಅವ್ರನ್ನ ಈ ಊರಲ್ಲೇನೆ ಮದುವೆ ಮಾಡಿಕೊಟ್ಟಿರೋದು, ದೊಡ್ಡವ್ರನ್ನು ಮತ್ತೆ ಎರಡನೇರ್ನ. ಇವರು ಎರಡನೇ ಅಕ್ಕನ ಮಗಳು. ನಮ್ಮ ಅಕ್ಕ ಅವ್ರ ಇಬ್ರದೂನು ಒಂದೇ ಮನೆ ದೇವ್ರು. ಇವತ್ತು ಇವ್ರು ಎರಡು ಮನೆಯವ್ರು ಸೇರೇನೆ ಮನೆ ದೇವ್ರ ಪೂಜೆ ಮಾಡ್ತಾ ಇದ್ದಿದ್ದು. ಇವತ್ತು ನಾವೂನು ಬಂದಿರೋದು ಅಲ್ಲಿಗೇನೆ. ಇವಾಗ ದೇವಸ್ಥಾನದ ಹತ್ರಕ್ಕೂ ಬಂದ್ವಿ. ಈ ದೇವಸ್ಥಾನ ಬಂದು ಬೆಟ್ಟದ ಮೇಲೆ ಇರೋದು. ನಾವಿನ್ನು ಬೆಟ್ಟದ ಮೇಲಕ್ಕೆ ಹೋಗಿಲ್ಲ. ಇಲ್ಲೇ ಬೆಟ್ಟದ ಮುಂದೆ ಅಡುಗೆ ಮಾಡೋಕ್ಕೆಲ್ಲ ಜಾಗ ಐತೆ. ಮೊದಲು ಅಲ್ಲಿಗೆ ಬಂದ್ವಿ. ಇವಾಗ ಆರತಿ ಮತ್ತೆ ಮಡ್ಲಕ್ಕಿ ಪೂಜೆ ಐಟಮ್ ಎಲ್ಲ ಏನೇನು ಬೇಕೋ ಎಲ್ಲ ಜೋಡಿಸ್ಕೊಂತ ಇದ್ದೀವಿ. ತೊಂಬಿಟ್ಟು ಮಾಡಿ ನಮ್ಮ ಅಮ್ಮ ಇವಾಗ ಒಂಬಾಳೆ ಎಲ್ಲ ಇಟ್ಟು ಆರತಿನೂ ರೆಡಿ ಮಾಡ್ತಾವ್ರೆ. ನಾನು ಮಡ್ಲಕ್ಕಿ ಕೊಡೋಕ್ಕೆ ಇವಾಗ ಅವರೆಲ್ಲ ತಂದಿದ್ರಲ್ಲ, ಅದನ್ನೆಲ್ಲ ಒಂದು ತಟ್ಟೆಗೆ ಜೋಡಿಸ್ಕೊಂತ ಇದ್ದೀನಿ. ಇವ್ರು ಅಡುಗೆ ಮಾಡೋಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಅವೆಲ್ಲ ಕ್ಲೀನ್ ಮಾಡ್ತಾವ್ರೆ. ಇನ್ನು ಪೂಜೆಗೂ ಆರತಿ ಮತ್ತೆ ಪೂಜೆ ಸಾಮಾನು ಎಲ್ಲ ರೆಡಿ ಆಗೈತೆ. ಇವಾಗ ಇದನ್ನೆಲ್ಲ ತಗೊಂಡೋಗಿ ಮೊದಲು ಪೂಜೆ ಮಾಡಿಸ್ಕೊಂಬಂದು ಆಮೇಲೆ ಅಡುಗೆ ಮಾಡಬೇಕು. ಒಲೆ ಪೂಜೆನೂ ಎಲ್ಲ ಮಾಡವ್ರೆ. ಇಲ್ಲಿಂದ ನೋಡ್ಬೋದು ಬೆಟ್ಟದ ವ್ಯೂ ಹೇಗೆ ಕಾಣ್ತೈತೆ ಅಂತ. ನಾವಿವತ್ತು ಬಂದಿರೋ ಊರು ಬಂದು ಉತ್ನಳ್ಳಿ ಅಂತ. ಮತ್ತೆ ಇದು ಮಾರ್ಸಂದ್ರದಿಂದ ಒಂದು 20 ಕಿಲೋಮೀಟರ್ ಐತೇನೋ. ಮತ್ತೆ ಅಷ್ಟೊಂದು ಮೆಟ್ಲುಗಳು ಏನಿಲ್ಲ, ಒಂದು ಸ್ವಲ್ಪ ಮೆಟ್ಲುಗಳೇ ಇರೋದು. ಮೆಟ್ಲು ಹತ್ತಕ್ಕೆ ಆಗಲ್ಲ ಅನ್ನೋರು ಆ ಕಡೆ ಇನ್ನೊಂದು ದಾರಿ ಐತೆ, ಹಂಗಾಸು ಬರ್ಬೋದು. ಆ ಕಡೆ ಇನ್ನೊಂದು ದಾರಿ ಐತಲ್ಲ, ಹಂಗಾಸು ಹೋದ್ರೆ ಕಾರು ಮತ್ತೆ ಬೈಕ್ಗಳೆಲ್ಲ ಬೆಟ್ಟದ ಮೇಲ್ಕೆನೆ ಬರ್ತವೆ. ನಾವು ಅಡುಗೆ ಮಾಡಕ್ಕೆ ಅಂತ ಹೇಳಿ ಅಲ್ಲೇ ಕೆಳಗೆ ಬೆಟ್ಟದ ಕೆಳಗೆ ನಿಲ್ಸಿದ್ವಲ್ಲ, ಹಿಂಗಾಸೆ ಮೆಟ್ಲು ಹತ್ಕೊಂಡು ಹೋಗೋಣ ಅಂತೇಳಿ ಹಿಂಗೆ ಬಂದ್ವಿ. ಜಾಸ್ತಿ ಮೆಟ್ಲುಗಳೆಲ್ಲ ಏನಿಲ್ವಲ್ಲ, ಒಂದು 10-15 ನಿಮಿಷದಲ್ಲೇನೆ ಹತ್ತು ಬರ್ಬೋದು ಬೆಟ್ಟನ. ಇವಾಗ ನಾವು ಬೆಟ್ಟ ಹತ್ತು ಬಂದ್ವಿ. ಪೂಜೆಗೆ ಏನಾದರೂ ತಂದಿಲ್ಲ ಅಂದ್ರೂ ಇಲ್ಲೇ ಸಿಗ್ತಾವೆಲ್ಲ ಪೂಜೆ ಐಟಮು. ತೆಂಗಿನಕಾಯಿ, ಹೂವು, ಬಾಳೆಹಣ್ಣು ಆ ಥರ ಎಲ್ಲ ಇಲ್ಲೂ ಮೇಲೆ ಅಂಗಡಿಗಳವೆ. ಇವ್ರು ಈ ಥರ ವರ್ಷಕ್ಕೊಂದ್ಸರಿ ಮನೆ ದೇವ್ರ ಪೂಜೆ ಮಾಡ್ತಾರಲ್ಲ, ಅವಾಗ ನಾವು ಇವ್ರು ಕೂಗ್ದಾಗೇನೆ ವರ್ಷಕ್ಕೊಂದ್ಸರಿ ಅಷ್ಟೇ ದೇವಸ್ಥಾನಕ್ಕೆ ಬರೋದು. ಇದಕ್ಕೆ 2ನೇ ವರ್ಷ ನಾವು ಇಲ್ಲಿಗೆ ಬಂದಾಗ ಶಿವರಾಜ್ ಕುಮಾರ್ ಅವ್ರದ್ದು ಮತ್ತೆ ಪ್ರಭುದೇವ ಅವ್ರದ್ದು ಕರ್ನಾಟಕ ದಮನಕ ಮೂವಿ ಶೂಟಿಂಗ್ ನಡೀತಾ ಇತ್ತು ಇಲ್ಲೇ ಬೆಟ್ಟದ ಮೇಲೆ. ಇಲ್ಲೇ ದೇವಸ್ಥಾನದ ಹತ್ರನೇ ಒಂದು ಕಲ್ಯಾಣಿನೂ ಐತೆ. ಇಲ್ಲಿಗೆ ಬರೋರು ಜಾಸ್ತಿ. ಇಲ್ಲಿ ಕಲ್ಯಾಣಿ ಐತಲ್ಲ, ಅದರಲ್ಲಿ 3 ಸರಿ ಮುಳುಗ್ಬಿಟ್ಟು ಎದ್ದು ಆಮೇಲೆ ಹೋಗಿ ದೇವ್ರ ದರ್ಶನ ಮಾಡ್ತಾರೆ. ನೀರಲ್ಲಿ ಮುಳುಗದೆ ಇರೋರು ಇಲ್ಲೇ ಕಲ್ಯಾಣಿ ಹತ್ರಕ್ಕೆ ಬಂದ್ಬಿಟ್ಟು ಕೈ ಕಾಲು ತೊಳ್ಕೊಂಡು ಒಂದು ಸ್ವಲ್ಪ ತಲೆ ಮೇಲೆ ನೀರು ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಇವಾಗ ನಾವು ಬಂದು ಕೈ ಕಾಲೆಲ್ಲ ತೊಳ್ಕೊಂಡು ತಲೆಗೂ ನೀರು ಪ್ರೋಕ್ಷಣೆ ಮಾಡ್ಕೊಂಡು ಬಂದ್ವಿ. ಇವತ್ತು ಸಂಡೇ ಮತ್ತೆ ಅಮಾವಾಸ್ಯೆನೂ ಇತ್ತಲ್ಲ, ಒಂದು ಸ್ವಲ್ಪ ಜನನೂ ಜಾಸ್ತಿ ಇದ್ರು. ನಾವು ಇಲ್ಲಿಗೆ ಬಂದಾಗೆ ಆಗ್ಲೇ ಟೈಮ್ 11:30-12 ಗಂಟೆ ಆಗಿತ್ತು. ಇಲ್ಲಿ ಶಿವಪ್ಪ ಮತ್ತೆ ಪಾರ್ವತಿ ದೇವ್ರ ವಿಗ್ರಹನೂ ಐತೆ. ಇಲ್ಲಿ ಮಕ್ಕಳಾಗಿಲ್ಲ ಅನ್ನೋರು ಮತ್ತೆ ಮದುವೆ ಸೆಟ್ ಆಗಿಲ್ಲ ಅನ್ನೋರು ಅಮಾವಾಸ್ಯೆ ಪೌರ್ಣಮಿ ಮೇಲೆ ಬಂದ್ಬಿಟ್ಟು ಇಲ್ಲಿ ಕಲ್ಯಾಣಿ ಐತಲ್ಲ ಅಲ್ಲಿ ಮುಳುಗಿ ಹಾಗೆ ಇಲ್ಲಿ ಗಂಗಮ್ಮ ದೇವ್ರ ಪೂಜೆನೂ ಮಾಡ್ತಾರೆ. ನಮ್ಮ ಅಕ್ಕವ್ರು ಮೊದಲು ಇಲ್ಲಿಗೆ ಬಂದು ಗಂಗಮ್ಮ ದೇವ್ರ ಪೂಜೆ ಮಾಡ್ಬಿಟ್ಟು ಆಮೇಲೆ ದೇವ್ರ ದರ್ಶನಕ್ಕೆ ಬರೋದು. ಇನ್ನು ದೇವಸ್ಥಾನದ ಒಂದು ಸ್ವಲ್ಪ ಕೆಲಸನೂ ನಡೀತಾ ಐತೆ. ನಾವು ಕ್ಯೂನಲ್ಲಿ ನಿಂತ್ಕೊಂಡು ಇವಾಗ ದೇವ್ರ ದರ್ಶನಕ್ಕೂ ಬಂದ್ವಿ. ಇಲ್ಲಿರೋ ದೇವ್ರು ಬಂದು ಅಕ್ಕಯ್ಯಮ್ಮ ದೇವಿ ಮತ್ತೆ ಸಪ್ತಮಾತೃಕೆ ದೇವಿಯರು. ಹಾಗೆ ಅಕ್ಕಯ್ಯಮ್ಮ ದೇವಸ್ಥಾನದ ಎದುರುಗೇನೆ ಮುನೇಶ್ವರ ಸ್ವಾಮಿ ದೇವಸ್ಥಾನನೂ ಐತೆ. ನಾವು ಬಂದು ಇವಾಗ ಅಕ್ಕಯ್ಯಮ್ಮ ದೇವಿ ಮತ್ತೆ ಸಪ್ತಮಾತೃಕೆ ದೇವಿ ಅವ್ರ ದರ್ಶನ ಮಾಡ್ಕೊಂಡ್ವಿ. ಹಾಗೆ ನೀವು ದೇವ್ರ ದರ್ಶನ ಮಾಡ್ಕೊಳ್ರಿ, ಆ ತಾಯಿ ನಿಮಗೂ ಒಳ್ಳೇದು ಮಾಡಲಿ. ಅಮಾವಾಸ್ಯೆ ದಿನ ಅಮ್ಮನ ದರ್ಶನನೂ ಚೆನ್ನಾಗಾಯ್ತು. ಇವಾಗ ಇಲ್ಲೇ ದರ್ಶನ ಮಾಡ್ಕೊಂಡು ಮುಂದೆನೇ ಇರೋ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಏನು ಅಷ್ಟೊಂದು ಜನ ಇರಲಿಲ್ಲ, ಒಂದು ಸ್ವಲ್ಪನೇ ಜನ ಇದ್ದಿದ್ದು. ಬೇಗ ಹೋಗಿ ಇಲ್ಲೂ ದೇವ್ರ ದರ್ಶನನೂ ಮಾಡ್ಕೊಂಡ್ವಿ. ಇಲ್ಲಿ ಬೇಗನೆ ದರ್ಶನ ಆಯಿತು. ಹಾಗೆ ದರ್ಶನನೂ ಅಷ್ಟೇ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಇನ್ನು ಇವತ್ತು ಅಮಾವಾಸ್ಯೆ ಬೇರೆ ಅಲ್ವಾ, ಇನ್ನು ಜನ ಜಾಸ್ತಿ ಆಗ್ತಾನೆ ಅವ್ರೆ. ಇನ್ನು ಎಷ್ಟೊಂದು ಜನ ಬರ್ತಾನೆ ಇದ್ರು. ನಾನು ಹಂಗೆ ಒಂದು ಸ್ವಲ್ಪ ಬೆಟ್ಟದ ಮೇಲಿಂದ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ.
ಬೆಟ್ಟ ಹತ್ತವಾಗ ಒಂದ್ 10 ರಿಂದ 15 ನಿಮಿಷ ಆಗ್ತದೆ, ಇಳಿಯೋವಾಗ ಒಂದ್ 5 ನಿಮಿಷಕ್ಕೇನೆ ಬೇಗ ಇಳಿಬಹುದು. ಇಲ್ಲೂ ಅಷ್ಟೇ ಚಾಮುಂಡೇಶ್ವರಿ ದೇವ್ರ ಬೆಟ್ಟದಲ್ಲಿ ಮೆಟ್ಲುಗಳಿಗೆಲ್ಲ ಅರ್ಶಿನ ಕುಂಕುಮ ಇಕ್ಕೊಂಡೋಗಿ ತಾಯಿ ದರ್ಶನ ಮಾಡ್ತಾರಲ್ಲ, ಆ ತರನೇ ಇಲ್ಲೂ ಹರಕೆ ಕಟ್ಕೊಂಡಿರೋರು ಆ ತರ ಮಾಡ್ತಾರೆ. ನಾನೊಂದ್ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನಿಧಾನಕ್ಕೆ ಇಳಿತಾ ಇದ್ದೆ. ಇವ್ರು ಆಗ್ಲೇ ಬಂದು ನನ್ ಮಗ ಮತ್ತೆ ನನ್ ಮಗಳು ನಮ್ಮ ಮನೆಯವರೆಲ್ಲ ಅರ್ಧ ಬೆಟ್ಟ ಇಳಿದು ಬಂದು ಇಲ್ಲೇ ಕುಂತಿದ್ರು. ಅಷ್ಟೇ ಇಳಿದ್ ಬಂದ್ವಿ ಬೆಟ್ಟನ. ಬೇಗನೆ ಹೋಗಿ ಬೇಗನೆ ದರ್ಶನ ಮಾಡ್ಕೊಂಡ್ ಬಂದ್ವಿ. ಇವಾಗ ಇಲ್ಲೇ ಬೆಟ್ಟ ಹತ್ತವಾಗ ಇಲ್ಲೇ ದ್ವಾರ ಬಾಗ್ಲೈತಲ್ಲ ಅಲ್ಲಿಗೆ ಬಂದ್ವಿ. ಆರತಿ ಮಾಡಿದ್ರಲ್ಲ ಅದನ್ನ ಮೊದ್ಲು ಇವಾಗ ಬೆಟ್ಟದ ಮೇಲೆ ದೇವ್ರಿಗೆಲ್ಲ ತಗೊಂಡೋಗಿ ಬೆಳಗ್ ಬಂದ್ಬಿಟ್ಟು ಇವಾಗ ಇಲ್ಲಿ ದ್ವಾರ ಬಾಗ್ಲ ಹತ್ರ ಬಂದು ಇಲ್ಲಿ ಎದ್ರೆತ್ಬಿಟ್ಟು ಕೋಳಿ ಕುಯ್ಯೋದು. ಇವಾಗ ನಮ್ಮ ಅಕ್ಕ ಬಾವನು ಇಲ್ಲಿ ಬಂದು ಆರ್ತಿನ ಇನ್ನೊಂದ್ಸರಿ ಬೆಳಗ್ಗೆ ಇವಾಗ ಕೋಳಿಗೂ ಪೂಜೆ ಎಲ್ಲ ಮಾಡಿ ಕೋಳಿನೂ ಕುಯ್ಸ್ಕೊಂತವ್ರೆ. ಇಲ್ಲೇ ಎದುರುಗಡೆನೆ ನಾವು ಕಾರೆಲ್ಲ ಪಾರ್ಕ್ ಮಾಡಿರೋದು, ಅಲ್ಲಿಗೆ ಹೋಗ್ಬೇಕು. ಇನ್ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಡ್ಗೆ ಮಾಡಕ್ಕೆ ಅಂತ ಜಾಗ ಮಾಡಿದ್ವಲ್ಲ ಅಲ್ಲಿಗೆ ಬಂದ್ವಿ. ಇಲ್ಲಿ ಮರಗಳು ಅವೆ, ಹಂಗೆ ನೆರಳುನು ಅಷ್ಟೇ ಚೆನ್ನಾಗೈತೆ. ಇಲ್ಲೇ ಟಾರ್ಪಲ್ ಎಲ್ಲ ಹಾಕಿದ್ವಿ. ಇಲ್ಲೇ ಹುಡುಗರುನು ಕುಂತ್ಕೊಂಡು ಆಟ ಆಡ್ತಾ ಇದ್ರು. ಇಲ್ಲಿ ಮರದ ನೆರಳೆಲ್ಲ ಚೆನ್ನಾಗೈತಲ್ಲ, ಇಲ್ಲಿ ಬಂದು ಅಡ್ಗೆ ಮಾಡೋರೆಲ್ಲ ಜಾಸ್ತಿ ಬಂದು ಆಗ್ಲೇ ಪೂಜೆಗಳು ಎಲ್ಲ ಮುಗಿಸ್ಕೊಂಬಂದು ಆಗ್ಲೇ ಅಡ್ಗೆಗಳು ಎಲ್ಲ ಸ್ಟಾರ್ಟ್ ಮಾಡಿ ಅಡ್ಗೆನು ಮಾಡ್ತಾ ಇದ್ರು. ನಮ್ ಭಾವನು ಹೋಗಿ ಇವಾಗ ಚಿಕನ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಬಂದ್ರು. ಇವತ್ತಿನ ಅಡ್ಗೆ ಎಲ್ಲ ನಮ್ಮ ಮನೆಯವರೇನೆ ಮಾಡ್ತಾ ಇರೋದು. ಇವ್ರು ವೆಜ್ ಮತ್ತೆ ನಾನ್ ವೆಜ್ ಅಡ್ಗೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೇಲಿ ಇವ್ರು ಮಾಡೋ ಬಿರಿಯಾನಿ ಅಂದ್ರೆ ಎಲ್ಲಾರ್ಗು ಇಷ್ಟ, ಅದಕ್ಕೆ ಇವ್ರ ಕೈಲೇನೆ ಇವತ್ತು ಬಿರಿಯಾನಿನೂ ಮಾಡಿಸ್ತಾ ಇದೀವಿ. ದಮ್ ಬಿರಿಯಾನಿ ಮಾಡ್ತಾವ್ರೆ. ನಾವು ನಮ್ಮ ಮನೇಲಿ ಯಾರು ಫಂಕ್ಷನ್ಗಳು ಮಾಡ್ಬೇಕು ಅಂದ್ರೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅಂಗಡಿಯಲ್ಲಿ ತರಲ್ಲ, ಮನೇಲೆ ರೆಡಿ ಮಾಡ್ಕೊಂತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಮಸಾಲೆಗಳು ಒಂದ್ ಸ್ವಲ್ಪ ಮೊಸರು ಚಿಕನ್ ಎಲ್ಲ ಹಾಕ್ಬಿಟ್ಟು ಇವಾಗ ಕಲಸಿ ಒಂದ್ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಕ್ಕೆ ಅಂತ ಇಟ್ಟವ್ರೆ. ರೆಸಿಪಿನೆಲ್ಲ ಏನ್ ಶೇರ್ ಮಾಡ್ತಾ ಇಲ್ಲ, ವಿಡಿಯೋ ಲಾಂಗ್ ಆಗ್ತತೆ ಅಂತೇಳಿ ಒಂದ್ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತಾ ಇದ್ದೀನಿ ಅಷ್ಟೇ. ಈ ತರ ನೇಚರ್ ಮಧ್ಯ ಬಂದ್ ಅಡ್ಗೆ ಮಾಡ್ಕೊಂಡ್ ತಿನ್ನೋದೇ ಒಂದ್ ಖುಷಿ. ಈ ತರ ಹಿಂಗ್ ಹೊರಗಡೆ ಸೈಡ್ ಎಲ್ಲಾದ್ರೂ ಬಂದ್ ಅಡ್ಗೆ ಮಾಡಿದಾಗ ಅಡ್ಗೆ ಟೇಸ್ಟ್ ಅಷ್ಟೇ ಚೆನ್ನಾಗಾಗ್ತದೆ. ಬಿರಿಯಾನಿ ಕಾಂಬಿನೇಷನ್ ಆಗಿ ಇವಾಗ ಅದ್ರ ಜೊತೆ ಕಬಾಬ್ ಮಾಡೋಣ ಅಂತೇಳಿ ಕಬಾಬ್ ಮಾಡಕ್ಕೂ ಎಲ್ಲ ರೆಡಿ ಮಾಡ್ಕೊಂತವ್ರೆ. ತೊಳೆದಿಟ್ಕೊಂಡಿರೋ ಚಿಕನ್ ಮತ್ತೆ ಚಿಕನ್ಗೆ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ, ಮೊಸರು, ಖಾರದ ಪುಡಿ, ಕಬಾಬ್ ಪೌಡ್ರು, ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು, ಪುದೀನ, ಕೊತ್ತಂಬರಿ, ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇದನ್ನೊಂದ್ ಅರ್ಧ ಗಂಟೆ ಇಲ್ಲ 1 ಅವರ್ ಆದ್ರೂ ಮ್ಯಾರಿನೇಟ್ ಆಗಕ್ ಬಿಡ್ಬೇಕು. ಇವಾಗ ಕಬಾಬ್ಗೂ ಎಲ್ಲ ನೀಟಾಗಿ ಕಲ್ಸೆತ್ತಿಟ್ಟವ್ರೆ. ಇವಾಗ ಈ ಕಡೆ ಏನ್ ಬಿರಿಯಾನಿ ಮಾಡಕ್ಕೂ ಸ್ಟಾರ್ಟ್ ಮಾಡಿದ್ರು. ಬಿರಿಯಾನಿಗೆ ಅಂತ ಕಲ್ಸಿಟ್ಟಿರೋ ಚಿಕನ್ ಚೆನ್ನಾಗಿ ಎಲ್ಲ ನೆನ್ಕೊಂಡಿತ್ತು. ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಕಲ್ಸಿಟ್ಟಿರೋ ಚಿಕನ್ ಹಾಕ್ಬಿಟ್ಟು ಇವಾಗ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂತವ್ರೆ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಇವಾಗ ಒಂದ್ ಕಡೆ ಅನ್ನಕ್ಕೂ ಇಟ್ಟಿದ್ರು. ಒಂದ್ ಸ್ವಲ್ಪ ಸ್ಪೈಸಸ್ ಮತ್ತೆ ಅದಕ್ಕೆ ಏನೇನು ಹಾಕ್ಬಿಟ್ಟು ದಮ್ ಬಿರಿಯಾನಿ ಅಲ್ವಾ ಮಾಡ್ತಾ ಇರೋದು, ಅದಕ್ಕೆ ಅನ್ನನೂ ಬೇರೆ ಮಾಡ್ಕೊಂಡು ಫ್ರೈ ಮಾಡಿದ್ರಲ್ಲ ಅದ್ರ ಜೊತೆಗೆ ಇವಾಗ ಅನ್ನ ಮಾಡಿಕೊಂಡಿದ್ರಲ್ಲ ಅವ್ ಅನ್ನನೂ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ದಮ್ ಆಗಕ್ಕೆ ಇಡ್ತಾವ್ರೆ. ಇದು ಚೆನ್ನಾಗಿ ಎಲ್ಲ ಕುಂಬ್ಳಕೊಂಡು ದಮ್ ಆಗಕ್ಕೆ ಒಂದ್ 10 ರಿಂದ 15 ನಿಮಿಷ ಬೇಕು. ಈ ಚೆನ್ನಾಗಿ ದಮ್ ಆಗೋ ಅಷ್ಟರಲ್ಲಿ ಇವಾಗ ಒಂದ್ ಕಡೆಗೆ ಎಣ್ಣೆ ಕಾಯಕ್ಕೆ ಇಕ್ಬಿಟ್ಟು ಕಬಾಬು ಹಾಕ್ತಾವ್ರೆ. ಕಬಾಬ್ಗೂ ಕಲ್ಸಿಟ್ಟಿದ್ವಲ್ಲ ಒಂದ್ ಅರ್ಧ ಗಂಟೆ 1 ಅವರ್ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು. ಕಬಾಬು ಅಷ್ಟೇ ಚೆನ್ನಾಗಿ ಬರ್ತಾ ಇದ್ದು. ಇನ್ನು ಈ ಕಡೆ ಕಬಾಬ್ ಮಾಡೋ ಅಷ್ಟರಲ್ಲಿ ಬಿರಿಯಾನಿನೂ ರೆಡಿ ಆಯ್ತು. ದಮ್ ಆಗಿರೋದ್ನ ತೆಗ್ದು ಇವಾಗ ಅದಕ್ಕೊಂದ್ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾವ್ರೆ. ಬಿರಿಯಾನಿ ಫ್ಲೇವರ್ ಅಂತೂ ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ಲ ಆ ತರ ಗಮ್ ಅಂತ ಇತ್ತು. ಅಡ್ಗೆ ಎಲ್ಲ ಆಗ ಅಷ್ಟರಲ್ಲಿ ಟೈಮ್ 3 ಗಂಟೆನೆ ಆಗಿತ್ತು. ಇವಾಗ ಎಲ್ಲರಿಗೂ ಊಟ ಇಕ್ಕೊಟ್ಟು ನಾವು ಊಟ ತಿಂತಾ ಇದೀವಿ. ದೇವ್ರ ಹೆಸರಲ್ಲಿ ಮಾಡೋ ಅಡ್ಗೆಗಳ ಟೇಸ್ಟ್ ಅಂತೂ ಚೆನ್ನಾಗಿರ್ತದೆ. ಬಿರಿಯಾನಿ ಟೇಸ್ಟ್ ಅಂತೂ ಹೋಟೆಲ್ಗಳಲ್ಲೆಲ್ಲ ಸಿಕ್ತತಲ್ಲ ಅದಕ್ಕಿಂತ ಒಂದ್ ಸ್ವಲ್ಪ ಟೇಸ್ಟ್ ಸೂಪರ್ ಆಗೇ ಇತ್ತು. ಎಲ್ಲಾರ್ದು ಊಟನೂ ಆಯ್ತು. ಇನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಕಡೆ ಹೋಗೋ ಟೈಮು ಪಾತ್ರೆಗಳು ಮತ್ತೆ ಟಾರ್ಪಲ್ ಎಲ್ಲ ತಂದಿದ್ವಲ್ಲ ಅವನು ಎಲ್ಲ ಕಾರಿಗೆ ಕಟ್ಬಿಟ್ಟು ಎತ್ತಿಡ್ತಾ ಇದ್ರು. ಇಲ್ಲಿ ಉತ್ನಳ್ಳಿಯಲ್ಲಿರುವ ಅಕ್ಕಯ್ಯಮ್ಮ ದೇವ್ರ ಬೆಟ್ಟಕ್ಕೆ ನೀವ್ ಯಾರ್ಯಾರು ಬಂದಿದ್ದೀರಾ, ಹಾಗೆ ಎಷ್ಟ್ ಸರಿ ಬಂದಿದ್ದೀರಾ ನೀವು ಅಂತ ಕಮೆಂಟ್ ಮಾಡ್ರಿ. ನಾವಿಲ್ಲಿಂದ ಹೊರಟಾಗಿ ಆಗ್ಲೇ ಟೈಮ್ 4:15 ಗಂಟೆ ಆಗಿತ್ತು. ಇವತ್ತು ದೇವ್ರ ದರ್ಶನಗಳು ಅಷ್ಟೇ ಎಲ್ಲ ಚೆನ್ನಾಗಾಯ್ತು. ಹಾಗೆ ಫ್ಯಾಮಿಲಿ ಜೊತೆನೂ ಟೈಮ್ ಎಲ್ಲ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ನಾವಿವತ್ತು ಇಲ್ಲಿಗೆ ಬಂದಿದ್ದಿತ್ತು 2 ಕಾರು ಮತ್ತೆ 2 ಬೈಕಲ್ಲಿ. ಇವಾಗ ಕಾರ್ಗಳು ಎಲ್ಲ ಮುಂದೆ ಹೋಗ್ತಾ ಇದ್ದೋ, ನಾವು ಬೈಕಲ್ಲಿ ಹಿಂದೆ ಬರ್ತಾ ಇದ್ವಿ. ಬಂದು ಇವತ್ತು ದೊಡ್ಡಬಳ್ಳಾಪುರಕ್ಕೆ ಹೋಗಕ್ ಆಗ್ಲಿಲ್ಲ, ಇಲ್ಲೇ ಆಲ್ಟಾ ಇದ್ವಿ. ನಮ್ಮ ಅಕ್ಕ ಅವ್ರೂ ಬೆಳಗ್ಗೆಗೆ ಹೋಗಿರೋ, ಏನ್ ಯಾವಾಗೂ ಬರ್ತೀರಾ, ಒಂದಿನ ಇರ್ರಿ, ಬೆಳಗ್ಗೆ ಸ್ಕೂಲ್ ಅಷ್ಟ್ರಲ್ಲಿ ಹೋಗಿರಾ ಅಂದ್ರು. ಸೊ ಅದಕ್ಕೆ ಇವತ್ತು ಇಲ್ಲೇ ಇದ್ದೀವಿ. ನಾನು ಅಲ್ಲಿಂದ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ನೈಟ್ ಒಂದು 7:30-8 ಗಂಟೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕನೂ ನೈಟ್ ಅಡ್ಗೆಗೆಲ್ಲ ರೆಡಿ ಮಾಡ್ಕೊಂತ ಇದ್ರು. ಅಲ್ಲಿಂದ ತಂದಿರೋದೇ ಇನ್ನೂ ಒಂದು ಸ್ವಲ್ಪ ಬಿರಿಯಾನಿ ಕಬಾಬ್ ಇತ್ತು. ಅದ್ರ ಜೊತೆಗೆ ಒಂದು ಸ್ವಲ್ಪ ಟೊಮೊಟೊ ಚಟ್ನಿ ಮತ್ತೆ ಮುದ್ದೆ ಮಾಡಿ ಮೊಟ್ಟೆ ಉರಿತೀನಿ ಅಂತ ಹೇಳಿ ಅಡುಗೆ ಮಾಡ್ತಾ ಇದ್ರು. ನಾವು ಇವತ್ತು ಬಿಗ್ ಬಾಸ್ ಇನ್ ಗ್ರ್ಯಾಂಡ್ ಫಿನಾಲೆ ಇತ್ತಲ್ಲ ಅದನ್ನ ನೋಡೋಣ ಅಂತೇಳಿ 6 ಗಂಟೆಯಿಂದ ಹಾಕೊಂಡು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನೋಡ್ತಾ ಇದ್ವಿ. ಮೊದಲಿಗೆ 6 ಜನ ಇದ್ರಲ್ಲ, ಅದ್ರಲ್ಲಿ ಇವಾಗ ಫಸ್ಟ್ ಹೋಗಿತ್ತು ಧನುಷ್ ಅವರು. ಎಲ್ಲರೂ ಊಟ ತಿಂದು ಫ್ಯಾಮಿಲಿ ಎಲ್ಲಾರು ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ತಾರೆ ಅಂತ ನೋಡ್ಕೊಂಡ್ ಕುಂತಿದ್ವಿ. ಫೈನಲ್ ಅಲ್ಲಿ ಇವಾಗ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತಾವ್ರೆ ಸುದೀಪ್ ಸರ್.
ಕರ್ನಾಟಕ ಜನತೆ ಎಲ್ಲಾರು ಗಿಲ್ಲಿ ನಟ ಅವ್ರಿಗೆ ವೋಟ್ ಮಾಡಿ ಗೆಲ್ಸವ್ರೆ. ರೈತರ ಮಗ ಮಂಡ್ಯದ ಗಿಲ್ಲಿ ನಟ ಅವ್ರು ಗೆದ್ದಿದ್ದು. ನಿಮ್ಗೆ ಯಾರ್ಯಾರಿಗೆ ಖುಷಿ ಆಯ್ತು ಅಂತ ಕಮೆಂಟ್ ಮಾಡ್ರಿ. 50 ಲಕ್ಷ ದುಡ್ಡು, ಒಂದು ಮಾರುತಿ ಸುಜುಕಿ ಕಾರು, ಮತ್ತೆ ಸುದೀಪ್ ಸರ್ ಕಡೆಯಿಂದ 10 ಲಕ್ಷನೂ ಕೊಟ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜನರು ಮನ್ಸನ್ ಗೆದ್ದವ್ರೆ. ಹಾಗೆ ಬಿಗ್ ಬಾಸ್ ಟ್ರೋಫಿನೂ ತಗೊಂಡವ್ರು ಗಿಲ್ಲಿ ನಟ. ಕಂಗ್ರಾಚುಲೇಷನ್ಸ್ ಬ್ರದರ್. ಬಿಗ್ ಬಾಸ್ ನೋಡ್ಕೊಂಡು ನಾವೆಲ್ಲರೂ ಇನ್ ಮನಿ ಕಣದೆ ಲೇಟ್ ಆಯ್ತು. ನಾವು ಮಲ್ಕಣ ಅಷ್ಟೊತ್ಕಾಗ್ಲೇ ಟೈಮ್ 11:15 11:45 ಆಗಿತ್ತು. ಆಮೇಲೆ ಮತ್ತೇನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹುಡುಗರ್ಗೆ ಸ್ಕೂಲ್ ಐತೆ, ಹೊರಡಬೇಕು. ಇವಾಗ ನಮ್ಮ ಅಕ್ಕನು ಕಾಫಿ ಮಾಡಿಕೊಟ್ಟಿದ್ರು. ನಾನು ಫ್ರೆಶ್ ಅಪ್ ಆಗಿ ಒಂದು ಕಪ್ ಕಾಫಿನೂ ಕುಡ್ದೆ. ಎಲ್ಲರಿಗೂ ಬಾಯ್ ಹೇಳಿ ಇನ್ನು ಹೊರಟ್ವಿ ಮಾರ್ಸಂದ್ರದಿಂದ. ಇವಾಗ ದೊಡ್ಡಬಳ್ಳಾಪುರಕ್ಕೂ ಬಂದ್ವಿ. ನಾವಿಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಗಲೇ ಟೈಮ್ 9 ಗಂಟೆ ಆಗಿತ್ತು. ನಾವಿನ್ನು ಬಂದಿನ ತಿಂಡಿ ಎಲ್ಲ ಮಾಡೋಕ್ಕಾಗಲ್ಲ ಇವಾಗ ಅಂತ ಹೇಳ್ಬಿಟ್ಟು ಬರೋವಾಗ ಹೋಟ್ಲಿಂದನೇ ಪಾರ್ಸಲ್ ತಂದಿದ್ವಿ. ಹುಡುಗರಿಗೆ ಮಾತ್ರ ಒಂದು 3 ಪ್ಲೇಟ್ ಪಾರ್ಸಲ್ ತಂದಿದ್ದು. ಇದನ್ನು ತಿನ್ಸಿ ಕಳಿಸ್ಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ಲಂಚಿಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಮಧ್ಯಾಹ್ನಕ್ಕೆ ಖಾರ ಪೊಂಗಲ್ ಏನಾನ ಮಾಡಬೇಕು. ಇವಾಗ ಇದನ್ನು ತಿನ್ನಿಸಿ ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕು. ಇವರು ಬಂದು ತಿಂಡಿ ಎಲ್ಲ ತಿಂದು ರೆಡಿ ಆಗೋ ಅಷ್ಟರಲ್ಲೇ ಆಗಲೇ ಟೈಮ್ 9:15 ಆಗಿತ್ತು. ಇನ್ನೇನು 9:45 ಬೆಲ್ಲು. ಇವಾಗ ಇವ್ರೂ ಹೊರಟ್ರು ಸ್ಕೂಲಿಗೆ. ಈ 2 ದಿನದ ವ್ಲಾಗ್ನು ಒಂದೇ ವಿಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.